Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ಸ್ವಾಗತ. ಸ್ಪಿರಿಚುವಲ್ ಹೆಲ್ತ್ ಮತ್ತು ಮೆಡಿಟೇಷನ್ಸ್ಗೆ ನಿಮಗೆ ಸುಸ್ವಾಗತ. ಓಂ ಶಾಂತಿ. ಇವತ್ತು ನಾವು ಕನೆಕ್ಷನ್, ಕಲೆಕ್ಷನ್, ಕರೆಕ್ಷನ್ ಯೋಗ ಮಾಡೋಣ. ಓಂ ಶಾಂತಿ. ದೇಹವನ್ನು ರಿಲ್ಯಾಕ್ಸ್ ಮಾಡಿ. ದೇಹದ ಎಲ್ಲ ಅಂಗಾಂಗಗಳನ್ನು ರಿಲ್ಯಾಕ್ಸ್ ಮಾಡಿ. ಈಸಿಯಾದಂಥ ಆಸನದಲ್ಲಿ ಕುಳಿತುಕೊಳ್ಳಿ. ಏನಾದರೂ ಸಪೋರ್ಟ್ ಬೇಕಿದ್ರೆ ಸಪೋರ್ಟ್ ತಗೊಳ್ಳಿ. ಕುರ್ಚಿ ಮೇಲೆ ಕೂತ್ಕೊಳ್ಳಿ, ಮ್ಯಾಟಿನ ಮೇಲೆ ಕೂತ್ಕೊಳ್ಳಿ, ಜಮಖಾನದ ಮೇಲೆ ಕೂತ್ಕೊಳ್ಳಿ. ಮಲಗಿಕೊಂಡು ಯೋಗ ಮಾಡಬೇಕೆಂದರೆ ಶ್ವಾಸನದಲ್ಲಿ ವಿಶ್ರಮಿಸಿ. ನನ್ನ ದೇಹದ ಎಲ್ಲ ಅಂಗಗಳನ್ನು ನಾನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿದ್ದೇನೆ. ಉಸಿರಿನ ಮೇಲೆ ಗಮನ ಕೊಡಿ. ಈ ನನ್ನ ಶರೀರದಲ್ಲಿ ಉಸಿರು ಹೇಗೆ ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ, ಸ್ಪಷ್ಟವಾಗಿ ಗಮನಿಸಿ. ದೇಹ ತನ್ನಷ್ಟಕ್ಕೆ ತಾನೇ ಉಸಿರನ್ನು ತೆಗೆದುಕೊಳ್ಳುತ್ತಿದೆ. ದೇಹವು ತನ್ನಷ್ಟಕ್ಕೆ ತಾನೇ ಉಸಿರನ್ನು ಬಿಡುತ್ತಿದೆ. ಒಂದೇ ಸಮನೆ ಉಸಿರು ಒಳಗಡೆ ಹೋಗುತ್ತಿದೆ, ಒಂದೇ ಸಮನೆ ಉಸಿರು ಹೊರಗಡೆ ಬರುತ್ತಿದೆ. ಒಳ ಉಸಿರನ್ನು ತೆಗೆದುಕೊಳ್ಳುತ್ತಾ ನಾನು ಆತ್ಮ ಭ್ರಿಕುಟಿ ಸಿಂಹಾಸನದಲ್ಲಿ, ನಾನು ಆತ್ಮ ನಾನು ಆತ್ಮ ಭ್ರಿಕುಟಿ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಆತ್ಮ ಶಾಂತನಾಗಿದ್ದೇನೆ, ಶಾಂತ ಸ್ವರೂಪನಾಗಿದ್ದೇನೆ, ಶಾಂತಿಯ ಭಂಡಾರನಾಗಿದ್ದೇನೆ. ಶಾಂತಿಯು ನನ್ನ ಸ್ವಧರ್ಮವಾಗಿದೆ. ನನ್ನಲ್ಲಿ ಕೇವಲ ಮತ್ತೆ ಕೇವಲ ಶಾಂತಿ ಇದೆ. ನನ್ನ ಮನಸ್ಸು ಶಾಂತವಾಗಿದೆ. ಬುದ್ಧಿಯು ಶಾಂತ ಸ್ಥಿತಿಯಲ್ಲಿದೆ. ಸಂಸ್ಕಾರಗಳಲ್ಲಿ ಶಾಂತಿಯು ತುಂಬಿದೆ. ದೇಹವೂ ಸಹ ಶಾಂತ
ಶಾಂತ ಸ್ಥಿತಿಯಲ್ಲಿ ಇದೆ. ನಾನು ಆತ್ಮ ಪರಮಾತ್ಮನ ಜೊತೆಗೆ ಕನೆಕ್ಷನ್ ಅನ್ನು ಬೆಳೆಸಿಕೊಳ್ಳುತ್ತಿದ್ದೇನೆ. ಕನೆಕ್ಷನ್ ಹೇಗೆ ಮೊಬೈಲನ್ನು ಚಾರ್ಜ್ ಮಾಡಬೇಕಾದರೆ ಮೊಬೈಲಿನ ಪ್ಲಗ್ಗನ್ನು, ಮೊಬೈಲಿನ ವೈರನ್ನು ಒಂದು ಕಡೆ ಮೊಬೈಲಿಗೆ ಸಿಕ್ಕಿಸಿ ಇನ್ನೊಂದು ಎಡೆ ಆ ಪ್ಲಗ್ಗನ್ನು ಎಲ್ಲಿ ಶಕ್ತಿ ಇದೆ, ಎಲ್ಲಿ ಪವರ್ ಇದೆ, ಎಲ್ಲಿ ಎಲೆಕ್ಟ್ರಿಸಿಟಿ ಇದೆ, ಎಲ್ಲಿ ಕರೆಂಟಿನ ಪ್ಲಗ್ ಇದೆ ಅಲ್ಲಿಗೆ ಹಾಕುತ್ತೇವೋ ಹಾಗೆಯೇ ಮೊಬೈಲನ್ನು ಹೇಗೆ ನಾನು ಎಲೆಕ್ಟ್ರಿಸಿಟಿ ಇದ್ದ ಕಡೆ, ಕರೆಂಟ್ ಇದ್ದ ಕಡೆ, ಎಲೆಕ್ಟ್ರಿಕ್ ಪವರ್ ಇದ್ದ ಕಡೆ ನಾನು ಕನೆಕ್ಷನನ್ನು ಕೊಡುತ್ತಿದ್ದೇನೋ ಹಾಗೆ ನಾನು ಆತ್ಮ ಪರಂಧಾಮದಲ್ಲಿರ್ತಕ್ಕಂಥ ಪರಮಾತ್ಮನ ಜೊತೆಗೆ ಮಾಡಿಕೊಳ್ಳುತ್ತಿದ್ದೇನೆ. ಶಾಂತಿಯ ಸಾಗರ, ಸುಖದ ಸಾಗರ, ಪ್ರೇಮದ ಸಾಗರ, ಪವಿತ್ರತೆಯ ಸಾಗರ, ಖುಷಿಯ ಸಾಗರ, ಆನಂದದ ಸಾಗರ, ಶಕ್ತಿಯ ಸಾಗರ, ಪರಮಾತ್ಮನ ಜೊತೆಗೆ ನನ್ನ ಮಿಲನವನ್ನು, ನನ್ನ ಸಂಬಂಧವನ್ನು, ನನ್ನ ಕನೆಕ್ಷನನ್ನು ಪರಮಾತ್ಮನ ಜೊತೆಗೆ ಮಾಡಿಕೊಳ್ಳುತ್ತಿದ್ದೇನೆ. ಪರಮಾತ್ಮ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ನಿಷ್ಕ್ರೋಧ, ನಿರ್ಲೋಭ, ನಿರ್ಭಯ, ನಿಸ್ಸಂಶಯ, ನಿರಾತಂಕ, ನಿಶ್ಚಿಂತನಾಗಿದ್ದಾನೆ. ಪರಮಾತ್ಮ ಅಜರ, ಅಮರ, ಅವಿನಾಶಿ, ಅನಾದಿ, ಅನಂತ, ಅಜೇಯ, ಅಯೋನಿಜ, ಅಜನ್ಮ, ಅಭೋಕ್ತ, ಅಕರ್ತ, ಅಸೋಚಿತ, ಅಶರೀರಿ, ಅಕಾಲ ಮೂರ್ತ, ಅಖಂಡ, ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿದ್ದಾನೆ. ಪರಮಾತ್ಮ ಬಿಂದು ರೂಪ ಜ್ಯೋತಿ ಸ್ವರೂಪನಾಗಿದ್ದಾನೆ. ಸರ್ವರ ಪತಿ, ಶುಭ ಕಾಮನೆ, ಶುಭ ಭಾವನೆ, ಶುಭ ಚಿಂತನೆ, ಶುಭ ಸಂಕಲ್ಪ, ಶುಭ ಇಚ್ಛೆಗಳನ್ನೇ ಮಾಡುತ್ತಿದ್ದಾನೆ. ಪರಮಾತ್ಮ ಶಿವಬಾಬಾ ಸರ್ವ ಕಲ್ಯಾಣಕಾರಿ, ಸರ್ವ ಶುಭಕಾರಿ, ಸರ್ವ ಮಂಗಳಕಾರಿಯಾಗಿದ್ದಾನೆ. ಪರಮಾತ್ಮ ಶಿವಬಾಬಾ ಸಂಪೂರ್ಣ ಪಾವನ, ಪವಿತ್ರ, ಸತೋಪ್ರಧಾನ, ಸಾತ್ವಿಕ, ದಿವ್ಯ, ಡಿವೈನ್,
ಪರ್ಫೆಕ್ಟ್ ಆದಂಥ ಪರಮಾತ್ಮರಾಗಿದ್ದಾರೆ. ಪರಮಾತ್ಮ ಸಂಪೂರ್ಣ ಪಾವನ, ಪವಿತ್ರ, ಸತೋಪ್ರಧಾನ, ಸಾತ್ವಿಕ, ದಿವ್ಯ, ಡಿವೈನ್, ವಂಡರ್ಫುಲ್, ಬ್ಯೂಟಿಫುಲ್, ಪಾಸಿಟಿವ್, ಪರ್ಫೆಕ್ಟ್ ಆಗಿದ್ದಾರೆ. ಪರಮಾತ್ಮನಲ್ಲಿ ಯಾವುದೇ ಸಂಕಲ್ಪ ಉತ್ಪನ್ನವಾಗುವುದಿಲ್ಲ. ಪರಮಾತ್ಮ ಯಾರನ್ನೂ ಸಹ ಜಡ್ಜ್ ಮಾಡುವುದಿಲ್ಲ. ಪರಮಾತ್ಮ ಯಾರನ್ನೂ ಶಿಕ್ಷಿಸುವುದಿಲ್ಲ, ಯಾರನ್ನೂ ಪನಿಷ್ ಮಾಡುವುದಿಲ್ಲ. ಪರಮಾತ್ಮ ಬಿಂದು ರೂಪ ಜ್ಯೋತಿ ಸ್ವರೂಪದಲ್ಲಿದ್ದಾರೆ, ಬಿಂದಿಯಾಗಿದ್ದಾರೆ, ಜ್ಞಾನ ಸೂರ್ಯರಾಗಿದ್ದಾನೆ. ಕಲ್ಪ ವೃಕ್ಷದ ಬೀಜ ಸ್ವರೂಪರಾಗಿದ್ದಾರೆ. ಮಾಡಿಸಿ ಮಾಡುವವನು ಕರನ್ ಕರಾವನಾರ್ ಪರಮಾತ್ಮ. ಎಲ್ಲ ಗುಣಗಳ ಸಾಗರ, ಶಕ್ತಿಯ ಸಾಗರ, ಅಖಂಡ ಜ್ಯೋತಿ ಸ್ವರೂಪದಲ್ಲಿ ಜ್ಞಾನ ಸೂರ್ಯರಾಗಿ ಪರಂಧಾಮದಲ್ಲಿ ನೆಲೆಸಿದ್ದಾರೆ. ಪರಮಾತ್ಮ ಪರಂಧಾಮ, ಶಾಂತಿಧಾಮ, ಮುಕ್ತಿಧಾಮ, ಕೈವಲ್ಯಧಾಮ, ನಿರ್ವಾಣಧಾಮ, ಲ್ಯಾಂಡ್ ಆಫ್ ಸೋಲ್ಸ್ ಅಲ್ಲಿದ್ದಾರೆ. ಯಾವಾಗ ಕರೆಯುತ್ತೇನೋ ಆವಾಗ ಬರುವಂತಹ ಆ ಪರಮಾತ್ಮ ನನ್ನವರಾಗಿದ್ದಾರೆ. ಎಲ್ಲರನ್ನು ಪವಿತ್ರಗೊಳಿಸುವಂತಹ ಪರಮಾತ್ಮ, ಎಲ್ಲರನ್ನ ಪಾವನಗೊಳಿಸುವಂತಹ ಪರಮಾತ್ಮ, ಎಲ್ಲರಿಗೂ ಸತೋಪ್ರದಾನ ಮಾಡುವಂತಹ ಪರಮಾತ್ಮ, ಎಲ್ಲರಿಗೂ ಪವಿತ್ರವನ್ನಾಗಿ ಮಾಡಿ ಪರಂಧಾಮಕ್ಕೆ ಕರೆಯೊಯ್ಯುವಂತಹ ಪರಮಾತ್ಮ ಶಿವಬಾಬಾ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪಿಸುವಂತಹ ಪರಮಾತ್ಮ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನಿರ್ಮಾಣ ಮಾಡಿರುವಂತಹ ಪರಮಾತ್ಮ, ಸತ್ಯಯುಗವನ್ನು ನಿರ್ಮಾಣ ಮಾಡುವಂತಹ ಪರಮಾತ್ಮ, ಸ್ವರ್ಗವನ್ನು ನಿರ್ಮಾಣ ಮಾಡುವಂತಹ ಪರಮಾತ್ಮ, ಪರಮಾತ್ಮ ಶಿವಬಾಬಾ ಸರ್ವಧರ್ಮ ಮಾನನೀಯ, ಸರ್ವೋಚ್ಚ, ಸರ್ವಜ್ಞ, ಸರ್ವೋಚ್ಚ, ಸರ್ವಶ್ರೇಷ್ಠ, ಸರ್ವಶಕ್ತಿವಂತ, ಸರ್ವ ಕಲ್ಯಾಣಕಾರಿ, ಸರ್ವ ಶುಭಕಾರಿ, ಸರ್ವ ಮಂಗಳಕಾರಿ, ನಿಷ್ಪಕ್ಷಪಾತಿಯಾದಂತಹ ಪರಮಾತ್ಮ, ಆತನ ಜೊತೆ ನಾನು ಸಂಬಂಧವನ್ನು, ಕನೆಕ್ಷನನ್ನು ಬೆಳೆಸಿಕೊಳ್ಳುತ್ತಿದ್ದೇನೆ. ಆತನ ಜೊತೆ ಸಂಬಂಧವನ್ನು ಬೆಳೆಸಿದ ನಂತರ ಆತನಿಂದ ಸಕಾಶವನ್ನು ಪಡೆಯುತ್ತಿದ್ದೇನೆ. ಪರಮಾತ್ಮ ಶಿವ ತಂದೆಯಿಂದ, ಶಿವಬಾಬಾರಿಂದ ಸಕಾಶವನ್ನು ಪಡೆಯುತ್ತಿದ್ದೇನೆ. ಎಲ್ಲ ಗುಣಗಳನ್ನು, ಅನಾದಿ ಗುಣಗಳನ್ನು, ಶಾಂತಿ, ಶಕ್ತಿ,
ಶಕ್ತಿ, ಪವಿತ್ರತೆ, ಸುಖ, ಪ್ರೇಮ, ಜ್ಞಾನ, ಆನಂದವನ್ನು ಪಡೆಯುತ್ತಿದ್ದೇನೆ. ಅನಾದಿ ಗುಣಗಳನ್ನು ಪಡೆದ ನಂತರ ನಾನು ಆದಿ ಗುಣಗಳನ್ನು ಆ ಪರಮಾತ್ಮನಿಂದ ಪಡೆದುಕೊಳ್ಳುತ್ತಿದ್ದೇನೆ. ಸದ್ಗುಣ ಸಂಪನ್ನ, 16 ಕಲೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಡಬಲ್ ಅಹಿಂಸಕ, ಅಹಿಂಸಾ ಪರಮೋ ಧರ್ಮ, ಮರ್ಯಾದಾ ಪುರುಷೋತ್ತಮನನ್ನಾಗಿ ಮಾಡಿಸಿದ್ದಾನೆ ನನ್ನನ್ನು ಆ ಪರಮಾತ್ಮನು. ಎಲ್ಲ ಶಕ್ತಿಗಳನ್ನು ನನಗೆ ಕೊಡಿಸಿದ್ದಾನೆ ಆ ಪರಮಾತ್ಮ. ಅಷ್ಟಶಕ್ತಿಗಳನ್ನು ನನ್ನನ್ನು ತುಂಬಿಸಿದ್ದಾನೆ. ಸ್ಮೃತಿ ಶಕ್ತಿ, ಇಚ್ಛಾಶಕ್ತಿ, ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ, ಧಾರಣೆಯ ಶಕ್ತಿ, ಕ್ಷಮೆಯ ಶಕ್ತಿ, ಕರುಣೆಯ ಶಕ್ತಿ, ಕ್ಯಾಚಿಂಗ್ ಪವರ್, ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್, ಅನುಭವಿಸುವಂತಹ ಶಕ್ತಿ, ಶಾಂತಿಯ ಶಕ್ತಿ, ಪವಿತ್ರತೆಯ ಶಕ್ತಿಯನ್ನು ನನ್ನಲ್ಲಿ ತುಂಬಿಸಿದ್ದಾನೆ ಪರಮಾತ್ಮ. ಅಷ್ಟಶಕ್ತಿಗಳನ್ನು ನನಗೆ ಕೊಡಿಸಿದ್ದಾನೆ, ನನ್ನಲ್ಲಿ ತುಂಬಿಸಿದ್ದಾನೆ ಪರಮಾತ್ಮ. ಸಹನ ಶಕ್ತಿ, ಅಳವಡಿಸಿಕೊಳ್ಳುವಂಥ ಶಕ್ತಿ, ನಿರ್ಣಯ ತೆಗೆದುಕೊಳ್ಳುವಂಥ ಶಕ್ತಿ, ಜಡ್ಜ್ ಮಾಡುವಂಥ ಶಕ್ತಿ, ಸಹಕರಿಸುವಂಥ ಶಕ್ತಿ, ಎದುರಿಸುವಂಥ ಶಕ್ತಿ, ಸಂಕೀರ್ಣಗೊಳಿಸುವಂಥ ಶಕ್ತಿ, ಸಂಕುಚಿತಗೊಳಿಸುವಂಥ ಶಕ್ತಿ, ಎಲ್ಲವನ್ನ ನನಗೆ ಕರುಣಿಸಿದ್ದಾನೆ ಪರಮಾತ್ಮ ಶಿವಬಾಬಾ. ಎಲ್ಲ ಪ್ರಾಪ್ತಿಗಳನ್ನು ಪರಮಾತ್ಮನು ನನಗೆ ಒದಗಿಸಿದ್ದಾನೆ. ಸದಾ ನನ್ನ ಜೊತೆ ಇದ್ದು ನನಗೆ ಸದಾ ಸರಿಯಾದ ದಾರಿಯನ್ನು ತೋರಿಸುತ್ತಾ ನನ್ನೊಂದಿಗೆ ಎಲ್ಲ ಸಂಬಂಧದಲ್ಲಿ ಆ ಪರಮಾತ್ಮನು ಇದ್ದಾನೆ. ಪ್ರತಿಯೊಂದು ಜನ್ಮದಲ್ಲಿ, ಪ್ರತಿಯೊಂದು ಯುಗದಲ್ಲಿ, ಪ್ರತಿಯೊಂದು ಕಲ್ಪದಲ್ಲಿ ಪರಮಾತ್ಮನು ನನ್ನೊಂದಿಗೆ ಇದ್ದು ನನಗೆ ಮುಕ್ತಿ, ಜೀವನ್ಮುಕ್ತಿ, ಗತಿ ಸದ್ಗತಿಯ ಮಾರ್ಗವನ್ನು, ಯಥಾರ್ಥವಾದ ಮಾರ್ಗವನ್ನು ಪರಮಾತ್ಮನು ಯಾವಾಗಲೂ ತೋರಿಸಿಕೊಡುತ್ತಾನೆ. ಯಾವಾಗಲೂ ತೋರಿಸಿಕೊಡುತ್ತಾನೆ. ಆತ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, ಜೀವ ಜಗತ್ತಿನ ಜ್ಞಾನ, ಡ್ರಾಮಾದ ಜ್ಞಾನವನ್ನು ಪರಮಾತ್ಮನು ಪ್ರತಿಯೊಂದು ಜನ್ಮದಲ್ಲಿ, ಪ್ರತಿಯೊಂದು ಯುಗದಲ್ಲಿ, ಪ್ರತಿಯೊಂದು ಕಲ್ಪದಲ್ಲಿ, ಪ್ರತಿಯೊಂದು ಸಂಗಮದಲ್ಲಿ ನನಗೆ ಕೊಡುತ್ತಾನೆ. ಎಲ್ಲ ಆಶೀರ್ವಾದಗಳನ್ನು ಪರಮಾತ್ಮನ ವಿಜಯೀ ಭವ, ಸಫಲತಾ ಮೂರತ ಭವ, ವಿಘ್ನ ವಿನಾಶಕ ಭವ, ನಿರ್ವಿಘ್ನ ಭವ, ಸಂತುಷ್ಟಮಣಿ ಭವ, ಬೇಫಿಕರ್ ಬಾದಶಾ ಭವ, ಯಾವುದೇ ಚಿಂತೆ ಇಲ್ಲದ, ಯಾವುದೇ ಚಿಂತೆ ಇಲ್ಲದ, ಯಾವುದೇ ಚಿಂತೆ ಇಲ್ಲದ ಆತ್ಮಭವ ಅಂತ ವರದಾನಗಳನ್ನು ಕೊಡುತ್ತಿದ್ದಾನೆ. ಎವರ್ ಹೆಲ್ದಿ, ಎವರ್ ವೆಲ್ದಿ, ಎವರ್ ಹ್ಯಾಪಿ, ಎವರ್ ಪ್ರಾಸ್ಪರಸ್, ಎವರ್ ವಿಸ್ಡಮ್ ಫಿಲ್ಡ್, ಎವರ್ ಡಿವೈನ್, ಎವರ್ ದಿವ್ಯ, ಸತೋಪ್ರಧಾನ ಸಾತ್ವಿಕ, ಕರ್ಮಾತೀತ, ಬಾಪ್ ಸಮಾನ್, ತಂದೆಯ ಸಮಾನನಾಗುವಂತೆ
ವರದಾನಗಳನ್ನು ಕೊಡುತ್ತಿದ್ದಾನೆ ಪರಮಾತ್ಮ ಶಿವಬಾಬಾ ನನಗೆ. ಎಲ್ಲ ಪ್ರಾಪ್ತಿಗಳನ್ನು ಕೊಟ್ಟು ಎಲ್ಲ ಸಂಬಂಧದ ಸುಖವನ್ನೂ ಕೊಡುತ್ತಿದ್ದಾನೆ. ತಂದೆಯ ಸಂಬಂಧ, ತಾಯಿಯ ಸಂಬಂಧ, ಖುದಾ ದೋಸ್ತ್, ಫ್ರೆಂಡ್, ಮಿತ್ರನ ಸಂಬಂಧ, ಗೈಡಿನ ಸಂಬಂಧ, ಟೀಚರಿನ ಸಂಬಂಧ, ಸದ್ಗುರುವಿನ ಸಂಬಂಧ, ಯುಗಲ್, ಹೆಂಡತಿಯ ಸಂಬಂಧ, ಭಾರ್ಯೆಯ ಸಂಬಂಧ, ಗಂಡನ ಸಂಬಂಧ, ಮಗನ ಸಂಬಂಧ, ಮಗಳ ಸಂಬಂಧ, ಮಗುವಿನ ಸಂಬಂಧ, ಅಣ್ಣ ತಮ್ಮಂದಿರ ಸಂಬಂಧ, ಅಕ್ಕ ತಂಗಿಯರ ಸಂಬಂಧ, ಸಹೋದರ ಸಹೋದರಿಯರ ಸಂಬಂಧ, ಸುಪ್ರೀಂ ಡಾಕ್ಟರ್, ಸುಪ್ರೀಂ ಸರ್ಜನ್, ಸುಪ್ರೀಂ ಗೆಸ್ಟ್, ಸುಪ್ರೀಂ ಅತಿಥಿಯ ಸಂಬಂಧದಲ್ಲಿ ನನ್ನ ಜೊತೆ ಪರಮಾತ್ಮನು ಸದಾಕಾಲ ಇರುತ್ತಾನೆ. ಪ್ರತಿ ಜನ್ಮದಲ್ಲಿ, ಪ್ರತಿ ಯುಗದಲ್ಲಿ, ಪ್ರತಿ ಕಲ್ಪದಲ್ಲಿ ಎಲ್ಲ ಥರದ ಸಂಬಂಧದಲ್ಲಿ, ಮಿತ್ರ ಸಂಬಂಧದಲ್ಲಾಗಲಿ, ತಂದೆ ತಾಯಿಯ ಸಂಬಂಧದಲ್ಲಾಗಲಿ, ಸಹೋದರ ಸಹೋದರಿಯರ ಸಂಬಂಧವಾಗಲಿ, ಅಕ್ಕಪಕ್ಕದ ಮನೆಯ ಸಂಬಂಧವಾಗಲಿ, ರಿಲೇಷನ್ಸಿನ ಸಂಬಂಧವಾಗಲಿ, ಬಂಧು ಬಳಗದವರ ಸಂಬಂಧವಾಗಲಿ, ಪರಮಾತ್ಮನು ನನ್ನ ಜೊತೆ ಸದಾ ಇರುತ್ತಾನೆ. ಸರ್ವ ಖಜಾನೆಗಳನ್ನು ತುಂಬಿಸುತ್ತಿದ್ದಾನೆ ಪರಮಾತ್ಮ ಶಿವಬಾಬಾ. ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ದಿವ್ಯ ಶಕ್ತಿಗಳ ಖಜಾನೆ, ಶ್ರೇಷ್ಠ ಸಂಕಲ್ಪಗಳ ಖಜಾನೆ, ಶ್ರೇಷ್ಠ ಸುಖದ ಖಜಾನೆ, ಶ್ರೇಷ್ಠ ಸಂಬಂಧದ ಖಜಾನೆ, ಶ್ರೇಷ್ಠ ಶ್ವಾಸದ ಖಜಾನೆ. ಪುಣ್ಯ ಕರ್ಮಗಳ ಖಜಾನೆ, ಆಶೀರ್ವಾದದ ಖಜಾನೆ, ಸಂಪೂರ್ಣ ಪವಿತ್ರತೆಯ ಖಜಾನೆ, ಪರಮಾತ್ಮ ಪ್ರೇಮದ ಖಜಾನೆ, ಆತ್ಮಿಕ ಪ್ರೇಮದ ಖಜಾನೆ, ಅತೀಂದ್ರಿಯ ಸುಖದ ಖಜಾನೆಯನ್ನು ಕೊಡುತ್ತಿದ್ದಾನೆ ನನಗೆ ಪರಮಾತ್ಮ ಶಿವಬಾಬಾ. ಸರ್ವಸಮರ್ಥಿಗಳನ್ನು ಕೊಟ್ಟು ಎಲ್ಲರ ಮೇಲೆ ಶುಭ ಕಾಮನೆ, ಶುಭ ಭಾವನೆ, ಶುಭ ಚಿಂತನೆ, ಶುಭ ಸಂಕಲ್ಪಗಳನ್ನೇ ಮಾಡುವಂತಹ ಶಕ್ತಿಯನ್ನು, ಆಶೀರ್ವಾದವನ್ನು, ಸಾಮರ್ಥ್ಯವನ್ನು ನನಗೆ ಕೊಡುತ್ತಿದ್ದಾನೆ ಪರಮಾತ್ಮ ಶಿವಬಾಬಾ. ಶ್ರೇಷ್ಠ ಭಾಗ್ಯವನ್ನು, ಅಷ್ಟ ಐಶ್ವರ್ಯಗಳನ್ನು, 8 ಸ್ಪೆಷಾಲಿಟಿಗಳನ್ನು, ನವನಿಷ್ಠೆಗಳನ್ನು ನನ್ನಲ್ಲಿ ಸಂಪೂರ್ಣವಾಗಿ ನಿರ್ಮಾಣ ಮಾಡಿದ್ದಾನೆ ಆ ನನ್ನ ಪರಮಾತ್ಮ ಶಿವಬಾಬಾ. ದಿವ್ಯತೆ, ಡಿವೈನಿಟಿ, ಸತೋಪ್ರಧಾನತೆ, ಸಾತ್ವಿಕತೆ ನನ್ನಲ್ಲಿ ತುಂಬಿಸಿದ್ದಾನೆ ಪರಮಾತ್ಮ. ಪರಮಾತ್ಮನಿಂದ ಎಲ್ಲವನ್ನು ಕಲೆಕ್ಟ್ ಮಾಡುತ್ತಾ, ನನ್ನಲ್ಲಿ ಏನಾದರೂ ತಪ್ಪಿದ್ದಲ್ಲಿ, ವೀಕ್ನೆಸ್ ಇದ್ದಲ್ಲಿ ಅದನ್ನು ಕರೆಕ್ಟ್ ಮಾಡಿಕೊಳ್ಳುತ್ತಾ, ನಾನು ಆತ್ಮ ಸದಾ ಪರಮಾತ್ಮ ಶಿವಬಾಬಾರ ಛತ್ರಛಾಯೆಯಲ್ಲಿ ಇರುತ್ತೇನೆ. ಓಂ ಶಾಂತಿ.